ಓಹೋ, ಬೆಳಗ್ಗೆಯಿಂದ ತುಂಬ ಕೆಲಸ ಮಾಡಿರ್ತೀಯಲ್ಲ, ಅದಕ್ಕೆ ದಾಹ ಆಗ್ತದೆ ಅನ್ಸುತ್ತೆ. ಕುಡಿ. ನನ್ನ ಕಷ್ಟ ನನಗೆ, ನಿಮ್ಮ ಸಂತೋಷ ನಿಮಗೆ. ನೀನು ನಿಮ್ಮ ಮನೆ ನಿಜವಾದ ಸೊಸೆ ಆಗಿದ್ರೆ ನೀವು ಇಷ್ಟೆಲ್ಲ ಕಷ್ಟಪಡೋದ್ರಲ್ಲಿ ಅರ್ಥ ಇದೆ. ನಿಮ್ಮ ಅತ್ತೆ, ನಿಮ್ಮ ಫ್ಯಾಮಿಲಿ ಅನ್ನೋ ಸೆಂಟಿಮೆಂಟ್ ನಿಮಗೂ ಇರೋದು. ಈಗ ನೀನು ಯಾಕೆ ಬೇರೆಯವ್ರಿಗೋಸ್ಕರ ಇಷ್ಟೊಂದು ಕಷ್ಟಪಡಬೇಕು? ನನ್ನ ಅಂಗಡಿಗೂ ಸುಮಾರು ಜನ ಬರ್ತಾರೆ. ಅವ್ರು ಯಾರು ನನ್ನೋರಲ್ಲ, ಇಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ತೀನಿ. ಆದ್ರೆ ಅಲ್ಲಿ ಸಂಪಾದನೆ ಆಗುತ್ತೆ, ಇಲ್ಲಿ ಸಮಾಧಾನ ಸಿಗುತ್ತೆ. ನೋಡಿ ಸಾಹೇಬ್ರೆ, ದುಡ್ಗೋಸ್ಕರ ಕೆಲಸ ಮಾಡೋದಕ್ಕೂ ನಮ್ಮ ಸಂತೋಷಕ್ಕೋಸ್ಕರ ಕೆಲಸ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಆದ್ರೆ ಇವ್ರು ಸೇವೆ ಮಾಡೋದ್ರಿಂದ ನಿಂಗೆ ಸಂತೋಷ ಸಿಗುತ್ತಾ? ಒಬ್ರು ಋಣದಲ್ಲಿರೋದು ಅಷ್ಟು ಸುಲಭ ಅಲ್ಲ ಸಾಹೇಬ್ರೆ. ಇಲ್ಲಿಗೆ ನಾನು ಸುಮ್ಮನೆ ಬಂದಿರ್ಬೋದು, ಸುಮ್ಮನೆ ಹೋಗ್ಬೋದು, ಆದ್ರೆ ಇರೋ ಅಷ್ಟು ದಿನ ಸುಮ್ಮನೆ ಇರೋದಿಲ್ಲ. ನನ್ನ ಅಪ್ಪ ಅಮ್ಮ ನನ್ನ ಜೊತೆಲಿದ್ದಿದ್ರೆ ನಾನು ಅವ್ರಿಗೂ ಇದೇ ರೀತಿ ಸೇವೆ ಮಾಡ್ತಿದ್ದೆ. ನಮ್ಮ ತಾಯಿನ ನಿಮ್ಮ ತಾಯಿಯಲ್ಲಿ ನೋಡ್ತಾ ಇದ್ದೀನಿ, ಅವ್ರಿಗೆ ಸೇವೆ ಮಾಡ್ತೀನಿ. ನೀನ್ ಎಥಿಕ್ಸು ನನಗೆ ತುಂಬಾ ಇಷ್ಟ ಆಯ್ತು. ಒಂದು ಮಾತು ಹೇಳ, ನಮ್ಮ ಕಾಂಟ್ರಾಕ್ಟ್ ಮುಗಿದ ಮೇಲೂ ನಾನು ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡ್ತೀನಿ. ಒಬ್ಬ ಒಳ್ಳೆ ಹುಡುಗನ ಹುಡುಕಿ ನಿನ್ನ ಲೈಫೇ ಸೆಟ್ಲ್ ಆಗೋ ಹಾಗೆ ನಾನೇ ನಿಂತು ಮದುವೆ ಮಾಡಿಸ್ತೀನಿ. ಸಾಹೇಬ್ರೆ, ಯಾರೋ ನಮ್ಮ ಮಾತನ್ನ ಕೇಳಿಸ್ಕೊಂಡ್ರು ಅನ್ಸುತ್ತೆ. ಅಯ್ಯೋ ಅಯ್ಯೋ, ಎಂತ ಮಿಸ್ಟೇಕ್ ಆಗೋಯ್ತು. ಬಾಗ್ಲ ತೆಗಿಯೋ. ಅತ್ತೆ. ಅಮ್ಮ. ಏ ಅಜಿತ್. ಸಾಹೇಬ್ರೆ. ಏನು? ಹಾಸ್ಗೆ. ಫಸ್ಟ್ ಎತ್ತು. ಸಾಹೇಬ್ರೆ. ಹಾ, ಏನ್ ಹೇಳು. ನೀವು ಕುತ್ಕೊಂಡು ಮೈಸೂರು ಪಾಕ್ ತಿಂತೀರಿ, ನಾನು ಡೋರ್ ಓಪನ್ ಮಾಡ್ತೀನಿ. ಸರಿ, ಅದೇ ಬೇಗ ಮಾಡಿ. ಭೂಮಿ, ಅಜಿತ್, ನೀನ್ ಮದುವೆ ಮಾಡಿಸ್ತೀಯಾ?